ಬೆಳಗಾವಿಯಲ್ಲಿ ತಾರಕಕ್ಕೇರಿದಂತ ನಾಯಕರ ಪೆಗ್ ಫೈಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಂಜಯ್ ಪಾಟೀಲ್ ಫೈಟ್ ನಡೀತಾ ಇದೆ. ಲಕ್ಷ್ಮಿ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದರು ಸಂಜಯ್ ಪಾಟೀಲ್ ವಿರುದ್ಧ ಈಗ ಮಹಿಳಾ ಆಯೋಗ ಈಗ ಕಿಡಿಕಾರಿದೆ. ಸಂಜಯ್ ಪಾಟೀಲ್ ವಿರುದ್ಧ ಮಹಿಳೆಯರ ಬಗ್ಗೆ ಕೀಳು ಭಾಷೆಯನ್ನ ಬಳಕೆ ಮಾಡಬಾರದು. ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ರು ಪೆಗ್ ಅಂತಾರೆ, ಮತ್ತೊಬ್ರು ಅವಮಾನ ಮಾಡ್ತಾರೆ. ಗ್ಯಾರಂಟಿ ವಿಚಾರದಲ್ಲಿ ಮಹಿಳೆಯರನ್ನ ಅವಮಾನಿಸಲಾಗ್ತಾ ಇದೆ. ಹೆಣ್ಣು ಮಕ್ಕಳನ್ನ ಹೀಗೆ ಅವಮಾನಿಸಿದ್ರೆ ಹೇಗೆ? ಎಚ್ಡಿಕೆ ಸಂಜಯ್ ಪಾಟೀಲ್ಗೆ ನೋಟಿಸ್ ಕೊಡ್ತೇವೆ ಅಂತ ಹೇಳಿದರು. ಇನ್ನು ಸಂಜಯ್ ಪಾಟೀಲ್ ಅವ್ರ ಹತ್ರ ಮಾತಾಡಿಲ್ಲ. ಈಗಂತೂ ಅವರಿಗೆ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನೋಟಿಸ್ ಕಳಿಸ್ತಾ ಇದ್ದೀನಿ. ಸೊ ರಿಜಿಸ್ಟರ್ ಪೋಸ್ಟಲ್ಲಿ ಹೋಗುತ್ತೆ. 7 ದಿನಗಳಲ್ಲಿ ಅವರು ಮಹಿಳಾ ಆಯೋಗಕ್ಕೆ ಬರಬೇಕು. ಅವ್ರದ್ದು ಒಂದು ಮಾತು, ಅಕ್ಕ ಮಾತ್ರೆ ತಗೊಂಡು ಪೆಗ್ ತಗೊಂಡು ಮಲ್ಕೊಂಡ್ಬಿಡ್ತಾರೆ. ಇದು ನೀವೊಬ್ಬರು ರಾಜಕಾರಣಿಯಾಗಿ ಒಂದು ವೇದಿಕೆ ಮೇಲೆ ಒಂದು ಹೆಣ್ಣನ್ನು, ಅದು ಯಾರೇ ಇರಲಿ, ಒಂದು ಹೆಣ್ಣನ್ನು ನೀವು ಹೇಗೆ ಮಾತಾಡ್ತೀರಾ? ಪೆಗ್ ತಗೊಂಡು ಮಲ್ಕೊಂಡ್ಬಿಡ್ತಾರೆ, ಏನಿದೆ ಅರ್ಥ? ನಿಮಗೆ ಹೆಣ್ಣಿನ ಸೂಕ್ಷ್ಮತೆನೇ ಗೊತ್ತಿಲ್ವಾ? ನಮ್ಮಲ್ಲೆಲ್ಲೂ ತಾಯಿ, ಹೆಂಡತಿ, ಅಕ್ಕ, ತಂಗಿ, ಮಕ್ಕಳು ಯಾರೂ ಇಲ್ವಾ? ನೀವು ನಿಮ್ಮ ಸ್ವಾರ್ಥ ಲಾಭಕ್ಕೋಸ್ಕರ ಹೆಣ್ಣನ್ನು ಈ ಮಟ್ಟಕ್ಕೆ ನೀವು ಅಪಮಾನ ಮಾಡೋದು ಎಷ್ಟು ಸರಿ? ಸೊ ಹಾಗಾಗಿ ಸಹ ಇವ್ರಿಗೂ ಸಹ ನಾನು ಅಲ್ಲಿನ ಬೆಳಗಾಂ DCP ಅವರಿಗೆ ನಾನು ಸುಮೋಟೋ ದಾಖಲು ಮಾಡ್ಕೊಂಡಿರೋದು. ಅವರಿಗೆ ಈಗ ಕಳಿಸ್ಬಿಟ್ಟು DCP ಅವ್ರಿಗೂ ಸಹ ಇವ್ರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಂಡು ನನಗೆ ವರದಿ ಒಪ್ಪಿಸ್ಲಿಕ್ಕೆ ಹೇಳಿದ್ದೀನಿ. ಮತ್ತು ಇವರಿಗೆ ಖುದ್ದಾಗಿ 7 ದಿನಗಳಲ್ಲಿ ಆಯೋಗಕ್ಕೆ ಬಂದು ನೀವು ಮಾತಾಡಿರೋ ಮಾತಿನ ಬಗ್ಗೆ ಇಲ್ಲಿ ವಿವರಣೆ ಕೊಡಬೇಕು. ಹಾಗಿದ್ರೆ ಸಂಜಯ್ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಡಿದಂತ ಮಾತೇನು? ಪೆಗ್ ಅಂತ ಪದ ಬಳಸಿದ್ದು ಯಾಕೆ, ಎಲ್ಲಿ? संजय पाटील ಹೇಳಿಕೆಗೆ लक्ष्मी हेब्बाळकर ಹೇಗೆ काउंटर ಕೊಟ್ಟರು? बनी ನೋಡೋಣ. हे का सांगायला लागले? आज रात्री आमची अक्का झोपू नये म्हणून मला असं वाटतंय, म्हणून तिच्यापर्यंत ही बातमी पोहोचावी. अक्काबाई, आज रात्री जरासं गोळी घे आणि मग झोप. कारण रमेश जारकिहोळी साहेब बेळगाव ग्रामीण मध्ये आज कार्यक्रमाला हजर राहून तुझं काही खरं नाही म्हणून मेसेज देण्याचा प्रयत्न करायला लागले. त्यामुळे अक्काबाईनं आज रात्री जरासं एक पेग एक्स्ट्रा, त्यामुळे अक्काबाईनं आज रात्री जरासे एक पेग एक्स्ट्रा. ಬಾಯಿನಲ್ಲಿ ಮಾತನಾಡಬೇಕಾದ್ರೆ ಹಿಂದೂಗಳ ಬಗ್ಗೆ, ಹಿಂದೂ ಸಂಸ್ಕೃತಿ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡುವಂತ ಸಂಜಯ್ ಪಾಟೀಲ್ ಅವರ ಈ ಹೇಳಿಕೆ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಮಹಿಳೆಯರನ್ನ ಪ್ರತಿನಿಧಿಸುವ ಒಬ್ಬ ಮಂತ್ರಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ, ದೇಶದ ಮಹಿಳೆಯರಿಗೆ ಮಾಡಿದಂಥ ಒಂದು ಅಪಮಾನ. ಈ ಒಂದು ನೀಚ ಹೇಳಿಕೆಯನ್ನು ನಾನು ಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ, ಖಂಡಿಸ್ತೀನಿ. ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ನಿಭಾಯಿಸುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿ ಇಡೀ ಕ್ಯಾಬಿನೆಟ್ನಲ್ಲಿ ಇರುವ ಏಕೈಕ ಮಹಿಳಾ ಸಚಿವೆ ನನಗೆ ಈ ರೀತಿಯಾದಂಥ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟನ್ನು ಕೊಟ್ಟರೆ ಅವರಿಗೆ, BJP ಅವರಿಗೆ ಈ ಮಹಿಳಾ ಕುಲ ಮತ್ತು ಮಹಿಳೆಯರ ಮೇಲೆ ಇರುವಂಥ ಗೌರವ ಎಷ್ಟು ಅನ್ನೋದನ್ನು ಇದು ತೋರಿಸುತ್ತೆ. ಬಹುಶಃ BJP ಅವರ ಹಿಡನ್ ಅಜೆಂಡಾ ಕೂಡ ಇದೇ ಆಗಿದೆ. ಬರೀ ಬಾಯಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಸಂಜಯ್ ಪಾಟೀಲ್ಗೆ DCM DK ತೆರಿಗೆಟು ಕೊಟ್ಟಿದ್ದಾರೆ. ಓಹೋ, ಪೆಗ್ಗು ಹೊಸ ಲಿಕ್ಕರ್ ಮ್ಯಾನುಫ್ಯಾಕ್ಚರ್ ಇವನು ಅಂತ ಹೇಳಿದ್ದಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂಜಯ್ ಪಾಟೀಲ್ ನೀಡಿದಂಥ ಹೇಳಿಕೆ ಏನಿದೆ? DK ಶಿವಕುಮಾರ್ ಇದಕ್ಕೆ ತೆರಿಗೆಟು ಕೊಟ್ಟಿದ್ದಾರೆ. DCM ಓಹೋ, ಪೆಗ್ಗು ಹೊಸ ಲಿಕ್ಕರ್ನ ಮ್ಯಾನುಫ್ಯಾಕ್ಚರ್ ಇವನು, ನಮ್ಮ ಮಂತ್ರಿಗೆ ಅರಗಿಸಿಕೊಳ್ಳೋ ಶಕ್ತಿ ಇದೆ. ಈಗಾಗಲೇ ಸಂಜಯ್ ಪಾಟೀಲ್ಗೆ ಉತ್ತರ ಸಿಕ್ಕಿದೆ. ನಮ್ಮ ಮಂತ್ರಿಗೆ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಇಂಥ 100 ಸಂಜಯರನ್ನ ಅವರು ಅರಗಿಸ್ಕೊಳ್ತಾರೆ. ನಾನು ಇಂಥವ್ರಿಗೆಲ್ಲ ಉತ್ತರ ಕೊಡೋಕೆ ಹೋಗಲ್ಲ ಅಂತ DK ಸಂಜಯ್ ಪಾಟೀಲ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಪೆಗ್ಗು ಓಹೋ, ಹೊಸ ಲಿಕ್ಕರ್ ಮ್ಯಾನುಫ್ಯಾಕ್ಚರ್ ಇವನು. ಸಂಜಯ್ ಪಾಟೀಲ್ಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ನಮ್ಮ ಮಂತ್ರಿ ಇದಾರಲ್ಲ, ಎಲ್ಲಿ ಮಂತ್ರಿ ಅಂತ 100 ಜನ ಸಂಜಯ್ ಪಾಟೀಲ್ನ ಅರಗಿಸ್ಕೊಳ್ಳೋ ಶಕ್ತಿ ಆಕೆಗಿದೆ. ನಾನು ಅವ್ನಿಗೆ ಯಾರಿಗೋ
ಉತ್ತರ ಕೊಡೋಕ್ಕೆ ತಯಾರಿಲ್ಲ. ಈ ಬಗ್ಗೆ ಪ್ರಸನ್ನ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಒಂದ್ ಕಡೆ HDK ಅವರ ದಾರಿ ತಪ್ಪಿದ ಹೇಳಿಕೆ ಇರಬಹುದು, ಇನ್ನೊಂದ್ ಕಡೆ ಸಂಜಯ್ ಪಾಟೀಲ್ ಅವರ ಸ್ಟೇಟ್ಮೆಂಟ್ ಪೆಗ್ ವಿಚಾರವಾಗಿ. ಸೊ ಏನೇನು ಆಗ್ತಾ ಇದೆ, ಇದಕ್ಕೆ ಕಾಂಗ್ರೆಸ್ನವರು ಹೇಗೆ ಕೌಂಟರ್ ಕೊಡ್ತಾ ಇದ್ದಾರೆ, ಮಹಿಳಾ ಆಯೋಗ ಎಷ್ಟು ಸೂಕ್ಷ್ಮವಾಗಿ ಈ ಒಂದು ಹೇಳಿಕೆಗಳನ್ನ ಗಮನಿಸ್ತಾ ಇದೆ ಅಂತ ಪ್ರಸನ್ನ? ಅವಿನಾಶ್, ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಯೊಂದು ಹೇಳಿಕೆಗಳು ಕೂಡ ಇದೀಗ ಬೇರೆ ಬೇರೆ ವರ್ಗದ ಮೇಲೆ ಮತ್ತು ಬೇರೆ ಬೇರೆ ಸಮುದಾಯದ ಮೇಲೆ ಮತ್ತು ಇಡೀ ಸಾಮಾಜಿಕ ಇದರ ಮೇಲೆ ಒಂದಷ್ಟು ಪರಿಣಾಮಗಳನ್ನ ಬೀರುತ್ತೆ ಅನ್ನೋದಕ್ಕೆ ನಡೀತಾ ಇರುವಂತಹ ಎಲ್ಲ ಸ್ಟೇಟ್ಮೆಂಟ್ಗಳೇ ಸಾಕ್ಷಿಯನ್ನು ಒದಗಿಸ್ತಾ ಇದ್ದಾವೆ. ಕುಮಾರಸ್ವಾಮಿ ಅವರ ಹೇಳಿಕೆ ಇರ್ಬೋದು, ಸಂಜಯ್ ಪಾಟೀಲ್ ಅವರ ಹೇಳಿಕೆ ಇರ್ಬೋದು, ನೇರವಾಗಿ ಇದು ಮಹಿಳಾ ಕುಲಕ್ಕೆ ಮಾಡಿದಂತಹ ಅಪಮಾನ ಅನ್ನುವಂಥ ರೀತಿಯಲ್ಲೇ ಕಾಂಗ್ರೆಸ್ ಇದನ್ನ ಡಿಫೈನ್ ಮಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ರಾಜ್ಯ ಮಹಿಳಾ ಆಯೋಗವು ಕೂಡ ಇದೀಗ ಇಬ್ಬರ ಮೇಲೂ ಕೂಡ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದೆ. ಸಂಜಯ್ ಪಾಟೀಲ್ ಅವರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ. 7 ದಿನಗಳ ಒಳಗಾಗಿ ರಾಜ್ಯ ಮಹಿಳಾ ಆಯೋಗಕ್ಕೆ ಖುದ್ದು ಹಾಜರಾಗಿ ವಿವರಣೆಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಇದರ ಜೊತೆಗೆ HD ಕುಮಾರಸ್ವಾಮಿ ಅವರ ಹೇಳಿಕೆ ಕೂಡ ರಾಜಕೀಯವಾಗಿಯೂ ಕೂಡ ಮತ್ತಷ್ಟು ಒಂದಷ್ಟು ಪರಿಣಾಮಗಳನ್ನ ಬೀರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಲೋಚನೆಯನ್ನ ಮಾಡ್ತಾ ಇದೆ. ಮಹಿಳಾ ಆಯೋಗ ಕೂಡ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದೆ. ಮಹಿಳೆಯ ಘನತೆ ಮತ್ತು ಚಾರಿತ್ರ್ಯಕ್ಕೆ ಈ ಎರಡೂ ಹೇಳಿಕೆಗಳು ಕುಂದನ್ನು ಉಂಟು ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಮಹಿಳಾ ಆಯೋಗ ತನ್ನ ಶೋಕಾಸ್ ನೋಟಿಸ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು 7 ದಿನಗಳ ಒಳಗಾಗಿ ಬಂದು ಉತ್ತರವನ್ನು ಕೊಡಬೇಕು, ವಿವರಣೆಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನ ನೋಟಿಸ್ನಲ್ಲಿ ನೀಡಲಾಗಿದೆ. ಜೊತೆಗೆ ರಾಜಕೀಯವಾಗಿ ಉತ್ತರ ಕರ್ನಾಟಕ ಭಾಗ ಇರಬಹುದು ಮತ್ತು ದಕ್ಷಿಣ ಕರ್ನಾಟಕ ಭಾಗ ಇರಬಹುದು, ಚುನಾವಣೆಗಳ ಸಮಯ ಸಂದರ್ಭ ಬೇರೆ ಬೇರೆ ಇದ್ರೂ ಕೂಡ ಈ ಸ್ಟೇಟ್ಮೆಂಟ್ಗಳು ಮಹಿಳಾ ಮತದಾರರ ಮೇಲೆ ಒಂದಷ್ಟು ಪರಿಣಾಮಗಳನ್ನ ಬೀರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ತಜ್ಞರು ಕೂಡ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಈ ಒಂದು ಶ್ರಮಿಕ ವರ್ಗದ ಮಹಿಳೆಯರು ಯಾರೆಲ್ಲ ಇದ್ದಾರೆ ಅಂತವರು ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಾಗಿರ್ತಾರೆ. ಅವರು ಈ ಒಂದು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಇರ್ಬೋದು, ಸಂಜಯ್ ಪಾಟೀಲ್ ಅವರ ಸ್ಟೇಟ್ಮೆಂಟ್ ಕೂಡ ಅದು ಮಹಿಳಾ ಮತದಾರರ ಆ ಒಂದು ಪ್ರಾಮಾಣಿಕತೆಗೆ ಇರ್ಬೋದು ಅಥವಾ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿಯೇ ಎಲ್ಲ ರಾಜಕೀಯ ವಿಶ್ಲೇಷಕರು ಕೂಡ ಈ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಮಹಿಳಾ ಆಯೋಗ ಕೂಡ ಇದೀಗ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಮಧ್ಯಪ್ರವೇಶವನ್ನ ಮಾಡಿದೆ. ಆದ್ರೆ ಮಹಿಳಾ ಆಯೋಗದ ಮೇಲೂ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಶುರು ಆಗಿದ್ದಾವೆ. ಎಲ್ಲರ ಸ್ಟೇಟ್ಮೆಂಟ್ಗಳನ್ನು ಕೂಡ ಮಹಿಳಾ ಆಯೋಗ ಇದೇ ರೀತಿಯಲ್ಲಿ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆ ರೀತಿಯ ಚರ್ಚೆಗಳು ಶುರುವಾಗಿರುವಂತಹ ಕಾರಣಕ್ಕೋಸ್ಕರ ಈ ಬೆಳವಣಿಗೆ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ ಅನ್ನುವಂಥದ್ದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಕೂಡ ಸಾಕ್ಷಿ ಆಗ್ತಾ ಇದಾವೆ. ಅವಿನಾಶ, ಧನ್ಯವಾದ ಪ್ರಸನ್ನ.